ನಮಸ್ಕಾರ ಎಲ್ರಿಗೂ. ತುಂಬ ಹೆಲ್ದಿಯಾಗಿರುವ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ನೂಡಲ್ಸ್ ಹೇಗೆ ಮಾಡೋದಂತ ನಿಮ್ಗೆ ಗೊತ್ತಾಗಬೇಕಾ? ನಾನಿವತ್ತು ನಿಮಗೆ ಅದನ್ನು ತುಂಬ ಸುಲಭವಾದ ರೀತಿಯಲ್ಲಿ ಹೆಲ್ದಿಯಾಗಿ ಮಕ್ಕಳಿಗೆ ಹಸಿವಾದಾಗ ಸ್ನ್ಯಾಕ್ಸ್ ರೀತಿಯಲ್ಲಿ ಒಂದು ಆಲ್ಟರ್ನೇಟಿವ್ ಆಗಿ ಮಾಡಿಕೊಡುವಂತಹ ತುಂಬ ಟೇಸ್ಟಿಯಾದ ವೆಜ್ ನೂಡಲ್ಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನೀವೀಗ ಪ್ಲೇನ್ ನೂಡಲ್ಸನ್ನು ತಂದು ಅದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹೀಗೆ ಬೇಯಿಸ್ಲಿಕ್ಕೆ ಇಡಬೇಕು. ಅದೀಗೆ ಸಾಫ್ಟ್ ಆಗುವಾಗ ಅದನ್ನು ಬೇಯಿತು ಅಂತ ನೀವು ಸ್ವಲ್ಪ ತೆಗೆದು ತಿಂದು ನೋಡ್ಬೋದು. ಸಾಫ್ಟಾಗಿ ಬೆಂದಿದ ಮೇಲೆ ಅದನ್ನೊಂದು ಸ್ಟ್ರೈನರಿಗೆ ಹಾಕಿ ಹೀಗೆ ಸ್ಟ್ರೈನ್ ಮಾಡಿ ಅದನ್ನು ನೀವು ಸಪ್ರೇಟಾಗಿ ಎತ್ತಿಡಬೇಕು. ಆನಂತರ ಬಾಣಲಿಗೆ ನೀವು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀವು ಸೇರಿಸಿ ಚೆನ್ನಾಗಿ ಒಳ್ಳೆ ಅದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ನಾನಿಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಅದರ ಸಿಪ್ಪೆಯನ್ನು ತೆಗೆದು ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ. ಅದನ್ನು ಸಹ ಚೆನ್ನಾಗಿ ಈರುಳ್ಳಿಯೊಟ್ಟಿಗೆ ಫ್ರೈ ಮಾಡಬೇಕು. ಆನಂತರ ಎಂತ ಗೊತ್ತುಂಟಾ, ಇದು ಹಸಿಮೆಣಸಿನಕಾಯಿ ಒಂದು ಚೆನ್ನಾಗಿ ಹೀಗೆ ಸ್ಲೈಸ್ ಮಾಡಿ ಉಂಟಲ್ಲ, ನೀವು ಇದಕ್ಕೆ ಆ್ಯಡ್ ಮಾಡಬೇಕು. ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಎಂತ ಅಂದರೆ, ನೀವಿಲ್ಲಿ ನಿಮ್ಮ ಹತ್ರ ಮನೆಯಲ್ಲಿ ಯಾವೆಲ್ಲ ತರಕಾರಿ ಉಂಟು ನೋಡಿ, ಕ್ಯಾರೆಟ, ಬೀನ್ಸ, ಬಟಾಣಿಯ ಏನೆಲ್ಲ ನಿಮ್ಮದು ತರಕಾರಿ ಇದೆ ನೋಡಿ, ನಾನಿಲ್ಲಿ ಕ್ಯಾರೆಟನ್ನು ಈ ಥರ ಇದನ್ನು ಯೂಸ್ ಮಾಡಿ ಹೀಗೆ ತುರಿದು ಹಾಕಿದ್ದೇನೆ. ಇಲ್ಲಾಂದರೆ ದೊಡ್ಡ ದೊಡ್ಡ ಪೀಸ್ ಹಾಕಿದರೆ ಅದು ಬೇಯಲ್ಲ. ಸೊ ಹೀಗೆ ಹಾಕಿದರೆ ಅದು ಚೆನ್ನಾಗಿ ಬೇಯುತ್ತೆ. ಸೊ ನಾನಿಲ್ಲಿ ಕ್ಯಾರೆಟನ್ನು ಆ್ಯಡ್ ಮಾಡಿದ್ದೇನೆ ಮತ್ತು ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡಿದ್ದೇನೆ. ಸೊ ನೀವು ಕ್ಯಾರೆಟ್, ಕ್ಯಾಪ್ಸಿಕಮ್ ಏನು ತರಕಾರಿ ಇದೆ ನಿಮ್ಮ ಹತ್ರ ಅದನ್ನು ನೀವು ಇದಕ್ಕೆ ಈಗ ಆ್ಯಡ್ ಮಾಡ್ಬೋದು. ಕ್ಯಾಪ್ಸಿಕಮನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಅದು ಇಲ್ಲಿ ಕೀ ಇಂಗ್ರೀಡಿಯೆಂಟ್. ಸೊ ಕ್ಯಾಪ್ಸಿಕಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಬೇಯಬೇಕು. ತುಂಬ ಬೇಯಬೇಕಂತೇನಿಲ್ಲ, ಸ್ವಲ್ಪ ಬೇಯಬೇಕು. ಅದಕ್ಕೆ ಸ್ವಲ್ಪ ನೀವು ಉಪ್ಪನ್ನು ಸೇರಿಸಿ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ. ನೆಕ್ಸ್ಟಲ್ಲಿ ನಿಮ್ಮ ಮನೆಯಲ್ಲಿ ಯಾವುದು ವೆಜ್ ಪಲಾವ್ ಮಸಾಲ ಉಂಟು ನೋಡಿ, ಅದನ್ನು ನೀವಿಲ್ಲಿ ಸೇರಿಸಿದರೆ ತುಂಬ ಟೇಸ್ಟಿ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಬೇಕಂತಿಲ್ಲ, ಒಂದು 2 ಸ್ಪೂನ್ ಇಲ್ಲ 1 ಸ್ಪೂನ್ ಪಲಾವ್ ಮಸಾಲವನ್ನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಆದಮೇಲೆ ನೀವು ಫ್ಲೇಮನ್ನು ಆಫ್ ಮಾಡಿ, ನಾವಾಗ ಸ್ಟ್ರೈನ್ ಮಾಡಿ ಇಟ್ಟಿದ್ದ ನೂಡಲ್ಸ್ ಏನಿದೆ ನೋಡಿ, ಅದನ್ನೀಗ ನೀವು ಸ್ವಲ್ಪ ತರಿಯಾಗಿ ತೆಗೆದು ಸ್ವಲ್ಪನೇ ಈ ಮಸಾಲದ ಮೇಲೆ ನಾವು ಆ್ಯಡ್ ಮಾಡಬೇಕು. ಒಮ್ಮೆಲೆ ಆ್ಯಡ್ ಮಾಡಿದರೆ ಏನಾಗುತ್ತೆ, ಆ ಮಸಾಲೆ ಎಲ್ಲ ಹಿಡಿಯಲ್ಲ ನೂಡಲ್ಸಿಗೆ. ಸೊ ನೀವು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮತ್ತು ಲಾಸ್ಟಿಗೆ ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಈ ಮಸಾಲದೊಟ್ಟಿಗೆ ಮಿಕ್ಸ್ ಮಾಡಬೇಕು ನೂಡಲ್ಸ್. ಆಗ ನೋಡಿ ತುಂಬ ಟೇಸ್ಟಿಯಾಗಿರುವ ನೂಡಲ್ಸ್, ಹೆಲ್ತಿ ಆಗಿರುವ ನೂಡಲ್ಸು ನಿಮಗೆ 10 ನಿಮಿಷದಲ್ಲಿ ರೆಡಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ನನ್ನ ಸಿಂಪಲ್ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಮಂಗಳೂರು ರುಚಿ ರೆಸಿಪಿ ಜೊತೆ ಸಿಗೋಣ. ಬಾಯ್.